ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಪರಶುರಾಮ ಮೊದಲು ಕೃಷ್ಣ ಕೆಲವು ಪ್ರಮುಖವಾದ ಸಂಗತಿಗಳನ್ನು ಹೇಳಬೇಕು ಅಂತ ಹೊರಟ. ಇಡೀ ಸಭೆ ಅವನ ಮಾತಿಗೆ ಒಕ್ಕೊರಲ ಕಿವಿಯಾಗಿತ್ತು. ಎಲ್ಲರೂ ಅದನ್ನು ಒಪ್ಪಿಕೊಂಡರು ಮತ್ತು ಎಲ್ಲರಿಗೂ ಅದು ಅತ್ಯಂತ ಸರಿಯಾದ ಮಾತು ಅನ್ನುವ ಮನಸ್ಸಿಗೆ ವಿಷಯ ದೃಢೀಕರಣಗೊಂಡಿತ್ತು. ಅಂಥ ಸಂದರ್ಭದಲ್ಲಿ ಪರಶುರಾಮನು ಕೂಡ ಈ ವಿಷಯವನ್ನು ಸಮರ್ಥಿಸುವ ಮಾತುಗಳನ್ನು ಆಡ್ತಾನೆ. ಅವನು ಸಮರ್ಥನೆ ಮಾಡಿದ ಮೇಲೆ ಕಣ್ವರು ಅಂದರೆ ಪರಶುರಾಮ ದೇವ ದಂಭೋದ್ಭವನ ಕಥೆಯನ್ನು ನಿರೂಪಣೆ ಮಾಡುತ್ತಾನೆ. ಆ ನಂತರ ಕಣ್ವ ಮಹರ್ಷಿಗಳು ಮಾತಲಿ ತನ್ನ ಮಗಳಿಗಾಗಿ, ಗುಣಕೇಶಿ ಎನ್ನುವ ಮಗಳಿಗಾಗಿ ಒಳ್ಳೆಯ ವರನನ್ನು ಹುಡುಕಿಕೊಂಡು ಹೊರಟ ಸಂಗತಿಯನ್ನು ಹೇಳ್ತಾ ಅವನು ಎಲ್ಲ ಕಡೆಗೂ ಹುಡುಕಿಕೊಂಡು ಹೋಗ್ತಾ ನಾರದರ ಸಹಾಯವನ್ನು ಪಡೀತಾನೆ. ಅಂದರೆ ಅವರೇ ಸಿಗ್ತಾರೆ. ನಾರದರು ಸಿಕ್ಕಿ ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಅನೇಕ ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತಾರೆ. ಪಾತಾಳದ ತನಕವೂ ಹೋಗಿ ಪಾತಾಳದಲ್ಲಿ ಅನೇಕ ಬೇರೆ ಬೇರೆ ವೈಶಿಷ್ಟ್ಯಪೂರ್ಣವಾದ ನಗರಗಳನ್ನು ನೋಡುತ್ತಾರೆ, ವ್ಯಕ್ತಿಗಳನ್ನು ನೋಡುತ್ತಾರೆ, ಅಪರೂಪದ ಅರಮನೆಗಳನ್ನು ಕಾಣುತ್ತಾರೆ. ಅನೇಕ ಮುಖವಾದ ಅದ್ಭುತ ಸಂಗತಿಗಳನ್ನು, ಕೇವಲ ನಾವು ಆ ವರನನ್ನು ಹುಡುಕುವುದಷ್ಟೇ ನಮ್ಮ ಬದುಕಾಗಿರಬಾರ್ದು, ಹೋಗುವ ದಾರಿಯಲ್ಲಿ ಇನ್ನೇನು ಚಂದ ಕಂಡ್ರು ಅದೆಲ್ಲವನ್ನು ಅನುಭವಿಸಬೇಕು ಅಂತ ಅವರು ನಾರದರು ಆ ಒಂದು ನೋಟದ ಸವಿಯನ್ನು ಹೇಳಿಕೊಟ್ಟಾಗ ಮಾತಲಿ ಅವರ ಮಾತಿನಂತೆ ಇನ್ನೂ ಅನೇಕ ಸಂಗತಿಗಳ ಕಡೆಗೆ ಹೋಗ್ತಾನೆ. ಹಿರಣ್ಯಪುರ ಅಂತನ್ನುವಂತಹ ಒಂದು ಊರು, ಅದು ಪಾತಾಳದ ಕೆಳಭಾಗದಲ್ಲೇ ಇದ್ದಂತಹ ದೈತ್ಯರ ಮಾಯಾ ಪಾಶಗಳಿಂದ ಕೂಡಿದ ಒಂದು ವಿಶಿಷ್ಟವಾದ ಜಾಗ. ಆ ಜಾಗದಲ್ಲಿ ದೈತ್ಯರು ದಾನವರು ಮಾತ್ರ ಅಲ್ಲ, ಇನ್ನೂ ಅನೇಕ ಲೋಕದಲ್ಲಿ ಅತ್ಯಂತ ಪ್ರಸಿದ್ಧರಾದ ಮಾಯಾವಿಗಳೆಲ್ಲ ಅಲ್ಲೇ ನೆಲೆಸಿರುವುದನ್ನು ನಾರದರು ತೋರಿಸ್ತಾರೆ. ಅತ್ರ ಮಾಯಾ ಸಹಸ್ರಾಣಿ ವಿಕುರ್ವಾಣ ಮಹೋಜಸಃ, ನೂರಾರು ಬಗೆಯ ಮಾಯಾ ಚಿಂತನೆಗಳನ್ನು ಇಲ್ಲಿ ನೀವು ಕಾಣಬಹುದು. ಇಲ್ಲಿ ದಾನವರು ವಾಸಿಸುತ್ತಿದ್ದಾರೆ, ಅತ್ಯಂತ ಶೂರರು. ಇವರು ಯಮನಿಂದಾಗಲಿ, ಶಕ್ರನಿಂದಾಗಲಿ, ವರುಣನಿಂದಾಗಲಿ, ಇನ್ನುಳಿದ ಯಾವುದೇ ದೇವತೆಗಳಿಂದಾಗಲಿ ತಮ್ಮ ವಶಕ್ಕೆ ತಂದುಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಯಮೇನ ವರುಣೇನ ಚ ವಶಮೇತ, ಧನದನೂ ಕೂಡ, ಸ್ವತಃ ಕುಬೇರನು ಕೂಡ ಇಲ್ಲಿ ಬಂದರೆ ಅವರನ್ನು ಎಳ್ಕೊಳ್ಳಿಕ್ಕಾಗಲ್ಲ. ಅಸುರ ಬಾಲ ಕಾಲಖಂಜಾಶ್ಚ ತಥಾ ವಿಷ್ಣುಪದೋದ್ಭವಾ, ಅಷ್ಟೇ ಅಲ್ಲ, ಅಸುರಾಹ ಕಾಲಖಂಜಾಶ್ಚ, ಕಾಲಖಂಜರು ಅಂತ ಅಸುರರ ಒಂದು ಗುಂಪು. ಅವರು ಭಗವಂತನ ಪದತಲದಿಂದ ಎದ್ದು ಬಂದವರು. ಹಾಗೆ ಅಂತ ಹೇಳಿ ಅವರೆಲ್ಲ ರಾಕ್ಷಸರು ಅಂತಾದ್ದರಿಂದ ಈಗ ಈ ಅಸುರರಲ್ಲಿ ವಿಷ್ಣುಕರ್ಣ ಮಲೋದ್ಭೂತವು ಅಂತ ನಾವು ಮಧುಕೈಟಭರನ್ನು ನೋಡ್ತೇವೆ. ಅವರು ಭಗವಂತನ ವಿರೋಧಿಗಳೇ ಆಗಿ ಭಗವಂತನ ಕೈಯಲ್ಲೇ ಪ್ರಾಣವನ್ನು ತೆತ್ತ ಕಥೆ ನಮಗೆ ಮಾರ್ಕಂಡೇಯ ಪುರಾಣದಲ್ಲಿ ಬಂದದೆ. ಇನ್ನು ಅವರು ಮತ್ತೆ ಮತ್ತೆ ಹುಟ್ಟಿ ಬರ್ತಿರ್ತಾರೆ. ಆಗ ಅವರು ಹಯಗ್ರೀವ ರೂಪಿ ಪರಮಾತ್ಮನಿಂದ ಸತ್ತದ್ದು ಇದೆ. ಹೀಗೆ ಹಲವು ಬಾರಿ ಹಲವು ರೀತಿಯಲ್ಲಿ ಲೋಕದಲ್ಲಿ ಈ ಮಧುಕೈಟಭರ ಸಂಹಾರ ಆಗಿದೆ. ಆ ನೆಲೆಯಲ್ಲಿ ಶಕ್ತಿರೂಪಿಣಿಯಾಗಿಯೂ ಕೂಡ ಅವಳು ಭಗವಂತನದ್ದೇ ಯೋಗಮಾಯೆಯ ರೂಪದಿಂದ ಸಂಹಾರ ಮಾಡಿದ್ದಾದ್ರಿಂದ ಅದನ್ನು ಕೂಡ ನೆನಪಿಸಿಕೊಂಡು ದೈತ್ಯರ ಉತ್ಪತ್ತಿ ಎಲ್ಲಿಂದ ಆಯಿತು ಅನ್ನೋದಕ್ಕಿಂತ
ಅವ್ರ ಮುಂದೇನು ಆ ವರ್ತನೆಯನ್ನು ತೋರಿದ್ರು ಅನ್ನೋದು ಮುಖ್ಯವಾಗುತ್ತೆ. ನೈತೆ ಶಕ್ರೇಣ ಅಸುರಾಹ ಕಾಲಖಂಜರು ಅಂತನ್ನೋರ ಜೊತೆಗೆ ನೈಋತಾಹ ಯಾತುಧಾನಾಹ ಬ್ರಹ್ಮಪಾದೋದ್ಭವಾ ಸ್ಮೃತಾಹ, ಚತುರ್ಮುಖನ ಪಾದದಿಂದಲೂ ಕೂಡ ಹುಟ್ಟಿದವರು ನೈಋತಾಹ ಯಾತುಧಾನಾಹ. ಇನ್ನು ದಂಷ್ಟ್ರಿಣಃ ಭೀಮವೇಗಾಶ್ಚ, ಅತ್ಯಂತ ಕ್ರೂರವಾದ ಹಲ್ಲುಗಳುಳ್ಳವರು, ಅತ್ಯಂತ ವೇಗವಾಗಿ ಶತ್ರುಗಳನ್ನು ಸದೆಬಡಿಯುವವರು, ಆಕಾಶದಲ್ಲಿ ಗಾಳಿಯಂತೆ ಅತ್ಯಂತ ವೇಗವಾಗಿ ಸಾಗುವ ಮೂಲಕ ತಮ್ಮ ಪರಾಕ್ರಮವನ್ನು ತೋರುವವರು, ಹೀಗೆ ಮಾಯಾ ವೀರ್ಯದಿಂದ ಉಪಸಂಪನ್ನರಾದ ಈ ನಿಬಾತ ಕವಚರು ಅಂತ ಒಂದಿಷ್ಟು ಗುಂಪಿದ್ದಾರೆ. ಅವರು ಕೂಡ ಈ ಯುದ್ಧ ದುರ್ಮದಾಹ, ಯುದ್ಧದಲ್ಲಿ ಅತ್ಯಂತ ಮದವನ್ನು ತೋರಿದವರು. ಮಾತಲೆ ಇಲ್ಲಿ ದೇವರಾಜನಾದ ಇಂದ್ರನು ಕೂಡ ಭಗ್ನಗೊಂಡಿದ್ದಾನೆ, ಇವರ ದಾಳಿಗೆ, ಇವರ ಪೆಟ್ಟಿಗೆ ಕಷ್ಟಪಟ್ಟಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿಯ ಮನೆಗಳನ್ನು ಕಾಣು, ವಿಚಿತ್ರವಾದ ವೈಢೂರ್ಯ ಮಣಿರತ್ನಗಳಿಂದ ಕೂಡಿದ್ದು. ಜಗತ್ತಿನಲ್ಲಿ ನಾವು ಯಾವುದನ್ನು ಕಲ್ಲು, ಮಣ್ಣು, ಮರಮಟ್ಟುಗಳಿಂದ ನಿರ್ಮಿಸುತ್ತೇವೋ, ಅರ್ಕಸ್ಫಟಿಕ ಶುಭ್ರಾಣಿ ವಜ್ರ ಸಾರೋಜ್ವಲಾನಿ ಚ ಪಾರ್ಥಿವಾನಿ ಇತಿ ಚ ಆಭಾಂತಿ ಪದ್ಮರಾಗಮಯಾನಿ ಚ. ಯಾವುದೋ ಮುತ್ತಿನ ಬೆಟ್ಟವೇ, ಹವಳಗಳ ಬೆಟ್ಟವೇ ಈ ಅರಮನೆಗಳ ರೂಪದಲ್ಲಿ ನಿಂತಿದೆ ಅನ್ನುವ ಹಾಗೆ ಕಾಣ್ತಾ ಇದೆ. ಇಲ್ಲೊಂದು ಸಹಜವಾಗಿ ಒಂದು ಶಬ್ದವನ್ನು ನಾವು ಬಳಸುವುದು ನೋಡುತ್ತೇವೆ. ಶೈಲವಾನೀವ ದೃಶ್ಯಂತೆ ದಾರವಾಣಿ ಇವ ಚಾಪ್ಯುತ ಸೂರ್ಯ ರೂಪಾಣಿ ಚಾಭಾಂತಿ ದೀಪಾಗ್ನಿ ಸದೃಶಾನಿ ಚ. ನಮಗೆ ಲೋಕದಲ್ಲಿ ನೋಡುವ ಈ ಮರಮಟ್ಟುಗಳಿಂದ ಮಾಡಿದ್ದು, ಮಣ್ಣಿನಿಂದ ಮಾಡಿದ್ದು, ಕಲ್ಲುಗಳಿಂದ ರಚಿಸಿದ್ದು, ಇಂಥ ಮನೆಗಳನ್ನು ನಾವು ಎಷ್ಟು ಸಾಮಾನ್ಯವಾಗಿ ನೋಡುತ್ತೇವೆ, ಅಷ್ಟೇ ಸಾಮಾನ್ಯವಾದಂತಹ ಸ್ಥಿತಿಯಲ್ಲಿ ಈ ಮರಮಟ್ಟುಗಳ ವ್ಯವಸ್ಥೆಯನ್ನೇ ಹೋಲುವ ಮಣಿಮಯವಾದಂತಹ ಮನೆಗಳನ್ನು, ಮಂಟಪಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತ. ಇಲ್ಲಿ ಎಲ್ಲಿಯೂ ಕೂಡ ಅವರು ಲೋಹಮಯವಾದಂತಹ ವಸ್ತುಗಳಿಂದ ಮನೆಯನ್ನು ಕಟ್ಟಿದ್ದರ ಬಗ್ಗೆ ಅವರು ಮಾತಾಡುವುದು ಕಾಣಲ್ಲ. ಅಂದರೆ ಒಂದು ಯೋಚನೆ ಮಾಡಬೇಕಾದ ಸಂಗತಿ, ನಮ್ಮಲ್ಲಿ ಸಾಮಾನ್ಯವಾಗಿ ನಾವು ಯಾವುದಾದ್ರೂ ಒಂದು ಈಗ ಮನೆ ಕಟ್ಟಬೇಕು ಅಂದರೆ ನಮಗೆ ಲೋಹಮಯವಾದಂತಹ ಪದಾರ್ಥ ಬೇಕೇ ಬೇಕು. ಅಂದರೆ ನಾವು ಸರಳು ಹಾಕ್ತೇವೆ, ಮಧ್ಯ ಪಿಲ್ಲರೆಲ್ಲ ಎತ್ತಲಿಕ್ಕೆ ಅದು ಬೇಕೇ ಬೇಕು. ಆದರೆ ಹಿಂದಿನ ಮನೆಗಳಲ್ಲಿ ನಾವು ಎಲ್ಲಿ ನೋಡಿದ್ರು ಪಿಲ್ಲರ್ಗಳ ಬಳಕೆ ಇಲ್ಲ. ಅಂದರೆ ಯೋಚನೆ ಆಗಿನವರಿಗೇನು ಗೊತ್ತಿರಲಿಲ್ಲ ಅಂತಲ್ಲ, ಯಾಕೆಂದರೆ ಲೋಹಗಳನ್ನು ಆಯುಧಗಳಿಗೆ ಅತ್ಯಂತ ಸುಕರವಾಗಿ ಬಳಸ್ತಾ ಇದ್ದದ್ದು, ಬಂಗಾರವನ್ನು ಅತ್ಯಂತ ಉತ್ತಮವಾಗಿ ಬಳಸ್ತಾ ಇದ್ದದ್ದು, ತಾಮ್ರವನ್ನು ಅತ್ಯಂತ ಸಹಜವಾಗಿ ಬಳಸ್ತಾ ಇದ್ದದ್ದು ನಮಗೆ ಕಾಣುತ್ತೆ. ಇಲ್ಲದೇ ಇರುವ ಸಂಗತಿ ಏನಲ್ಲ. ಹಾಗಿದ್ರೂ ಕೂಡ ಅವರು ಮನೆಗಳ ಕಟ್ಟುವಿಕೆಯನ್ನು ಹೇಳುವಾಗ ಹೇಗೆ ಮನೆಗಳನ್ನು ಕಟ್ಟುವುದು ಅಂತಂದಾಗ ದಾರವಾಣಿ, ಮೃನ್ಮಯಾಣಿ ಮತ್ತು ಶೈಲಾನಿ, ಮಣ್ಣಿನ ಹೆಂಟೆಗಳು ಅಥವಾ ಕಲ್ಲಿನ ಗಂಟುಗಳಿಂದ ಮನೆಗಳನ್ನು ಕಟ್ಟುವುದನ್ನು ನೋಡ್ತೇವೆ. ಇಲ್ಲಿ ಅದೇ ಥರ ಈ ಅಪರೂಪದ ಬೆಲೆಬಾಳುವ ವಸ್ತುಗಳಿಂದಲೂ ಕೂಡ ನಿರ್ಮಾಣಗೊಂಡಿದೆ ಅನ್ನೋದನ್ನು ಅಲ್ಲಿ ಹೇಳಿದರು. ಹಾಗೆ ಹೇಳಿದ್ದರ ಹಿನ್ನೆಲೆಯಲ್ಲಿ ನಾವು ಅದರ ವಿಷಯವನ್ನು ಗಮನಿಸಿದರೆ, ಎಲ್ಲಿಯೂ ಪಿಲ್ಲರ್ನಲ್ಲಿ ನಾವು ಹಳೆ ಮನೆಗಳಲ್ಲಿ ನೋಡಿದರೆ ಬೇಡ, ಈ 40 ವರ್ಷಗಳ ಹಿಂದೆಯ ಮನೆಗಳಲ್ಲೂ ಕೂಡ ಸ್ವಲ್ಪ ಜಾಗೃತವಾಗಿ ಎಚ್ಚರ ಇದ್ದವರು ಮಾಡಿದರಲ್ಲಿ ಎಲ್ಲೂ ಕೂಡ ಲೋಹದ ಕಂಬಗಳನ್ನು ಬಳಸುವುದನ್ನು ನಾವು ನೋಡುವುದಿಲ್ಲ. ಲೋಹದ್ದೇ ಕಂಬಗಳಿವೆ ಬೇಕಾದಷ್ಟು ಕಡೆ, ಆದರೆ ಮನೆ ಕಟ್ಟಲಿಕ್ಕೋಸ್ಕರ ಬಳಸಿದ್ದನ್ನು ನಾವು ಕಾಣಲ್ಲ. ಧ್ವಜಸ್ತಂಭವಾಗಿಯೋ ಇನ್ನೇನೋ ಬೇರೆ ಕಾರಣಕ್ಕೆ ಬಳಸಿದ್ದಿರಬಹುದು. ಯಾಕೆ ಅಂತ ಸ್ವಲ್ಪ ಯೋಚನೆ ಮಾಡಿದರೆ ಅವರಿಗೆ ಪ್ರಾಕೃತಿಕವಾದ ಪ್ರಜ್ಞೆ ಇತ್ತು ಅಂತ ಅನ್ಸುತ್ತೆ. ಯಾಕೆಂದರೆ ಒಂದು ಮನುಷ್ಯನ ಒಂದು ಮನೆಯ ವ್ಯವಸ್ಥೆಗೆ ಅವನಷ್ಟು ಬೆಟ್ಟಗಳನ್ನು ಒಡೆದು ಕಡಿದು ಅದನ್ನು ದಯನೀಯವಾದ ಸ್ಥಿತಿಗೆ ತಂದು ನಿಲ್ಲಿಸ್ತಾನೆ ಅಂದರೆ, ಇಂತಹ ಸಾವಿರಾರು ಕ್ಷಣಕ್ಕೆ ಲಕ್ಷಗಟ್ಟಲೆ ಮನೆ ಎದ್ದೇಳ್ತಾ ಇದೆ. ಅಷ್ಟು ಮನೆಗಳಿಗೆ ಆ ಕಬ್ಬಿಣವನ್ನು, ನೆಲವನ್ನು ಹುಗಿದು ಬಗೆದು ತೆಗೆದು ಅವುಗಳನ್ನು ಬರಿದುಗೊಳಿಸಿ ಮಾಡ್ತಾ ಇರುವಂತಹ ಅವ್ಯವಸ್ಥೆಯಿಂದ ತಾಯಿಗೆ ಅದೆಷ್ಟು ಹಿಂಸೆ ಆಗಬಹುದು ಅನ್ನುವ ಯೋಚನೆ ನಾವು ಮಾಡಲಿಕ್ಕೆ ಇವತ್ತು ಹೋಗ್ತಾ ಇಲ್ಲ ಅನ್ಸುತ್ತೆ. ಇವತ್ತು ಹೇಳಿದರೆ ಇದು ಏನು ಈ ನಾಗರಿಕತೆಯ ಪ್ರಶ್ನೆಯನ್ನೇ ತಪ್ಪು ಅಂತ ಹೇಳ್ತಿದಾರಲ್ಲ, ಹಾಗಾದರೆ 10 ಮಹಡಿಗಳನ್ನು ಕಟ್ಟಬೇಕು ಅಂದರೆ ಹೇಗೆ ಕಟ್ಟಬೇಕು ಅಂತ. ಇವತ್ತಿಗೂ ಪಿಲ್ಲರೇ ಇಲ್ಲದೆ 6 ಮಹಡಿ 5 ಮಹಡಿ ಕಟ್ಟಿದ ಉದಾಹರಣೆಗಳನ್ನು ನಾವು ನೋಡುತ್ತೇವೆ. ಬೇಕಾದಷ್ಟು ಇವತ್ತು ಹೊಸ ತಂತ್ರಜ್ಞಾನಗಳ ಬಳಕೆಯಿಂದ ಮಾಡ್ತಿದ್ದಾರೆ. ಲೋಹವನ್ನು ಬಳಸದೆ ಮಾಡಬೇಕು ಅಂತ ಹೇಳುವ ಉದ್ದೇಶ, ಒಂದು ಮನೆ ಕಟ್ಟಿದರೆ ಒಂದು ಬೆಟ್ಟ ಉರುಳಿ ಹೋಗುತ್ತೆ. ಹಾಗೆ ನಾವು ಎಷ್ಟು ಮನೆ ಕಟ್ತಾ ಇದ್ದೇವೆ ಅನ್ನೋದರ ಅರ್ಥ ಅಷ್ಟು ಬೆಟ್ಟಗಳು ನಾಶ ಆಗ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಈ ಹಿನ್ನೆಲೆಯಲ್ಲಿ ಬದುಕಿನ
ಒಂದು ಸರಳತೆಯನ್ನು ಪ್ರಾಚೀನರು ಎಷ್ಟು ಚೆನ್ನಾಗಿ ಕಂಡಿದ್ರು ಅನ್ನೋದು ನಮಗೆ ಇಲ್ಲಿಂದ ಗೊತ್ತಾಗುತ್ತೆ. ಬೇಕಿದ್ರೆ ಅವರು ಮುತ್ತು, ಹವಳ ಮೊದಲಾದಂಥ ಅಪರೂಪದ ಪದಾರ್ಥಗಳಿಂದ ನಿರ್ಮಾಣ ಮಾಡ್ತಾರೆ. ಆದರೆ ಲೋಹದ ಪದಾರ್ಥವನ್ನು ಮನೆ ಕಟ್ಟುವುದಕ್ಕೆ ಬಳಸಿದ್ದು ಬಹಳ ಕಮ್ಮಿ. ಅದಕ್ಕೆ ಮೇಲಿನ ಹೊರ ಆವರಣವಾಗಿ, ಆಭರಣಗಳಾಗಿ, ಅಪರೂಪದ ಏನಂತಾರೆ ಮಾರ್ನಮೆಂಟ್ಗಳ ಥರ ಇರುವಂತಹ ಪದಾರ್ಥಗಳನ್ನು ಲೋಹದ್ದು ಬಳಸಿದ್ದು ಬಿಟ್ಟರೆ, ಮನೆಯ ಒಳಭಾಗಕ್ಕೆ ಮಣ್ಣು ಕಲ್ಲುಗಳಿಂದಲೇ, ಮರದ ದಿಮ್ಮಿಗಳಿಂದಲೇ ಕಟ್ಟಿದ್ದನ್ನು ನೋಡ್ತೇವೆ ಬಿಟ್ಟರೆ ಈ ರೀತಿಯಾದ ಸಂಗತಿಯನ್ನು ಅಲ್ಲಿ ಬಳಸುವುದನ್ನು ನಾವು ಕಾಣುವುದಿಲ್ಲ. ಅದರ ಅಭಿಪ್ರಾಯ ಅವರಿಗೆ ಗೊತ್ತಿರಲಿಲ್ಲ ಅಂತಲ್ಲ, ಲೋಹವನ್ನು ಚೆನ್ನಾಗಿ ಬಳಸಿ ಗೊತ್ತಿತ್ತು, ಹೇಗಾದರೂ ಅದನ್ನು ಬಳಸಬಹುದಿತ್ತು. ಬಳಸಲಿಲ್ಲ ಅಂದರೆ ಅವರಿಗೆ ದೂರದ ದೃಷ್ಟಿ ಇತ್ತು. ನಾವು ಒಂದು ಪರಿಸರವನ್ನು ಹಾಳು ಮಾಡಿ ಮುಂದಿನ ಜನಾಂಗಕ್ಕೆ ಮಳೆ ಬೆಳೆಗೆ ತೊಂದರೆಯಾಗಿ ಅವರು ವ್ಯವಸ್ಥೆಯನ್ನು ಬೈದುಕೊಂಡು ಹೋಗುವಾಗ ಆಗಬಾರ್ದು ಅಂತ ಯೋಚಿಸಿ ಅವರ ಈ ಮಾತುಗಳು ಬಂದದ್ದನ್ನು ನಾವು ನೋಡುತ್ತೇವೆ. ನೈತಾನಿ ಶಕ್ಯಂ ನಿರ್ದೇಷ್ಟುಂ ರೂಪತೋ ದ್ರವ್ಯತಸ್ತಥಾ ಗುಣತಶ್ಚೈವ ಸಿದ್ಧಾನಿ ಪ್ರಮಾಣ ಗುಣವಂತಿ ಚ. ಇದರ ರೂಪವನ್ನು, ಇದರಲ್ಲಿರುವ ದ್ರವ್ಯದ ಸಾಮರ್ಥ್ಯವನ್ನು, ಇದರಲ್ಲಿರುವ ಗುಣಗಳನ್ನು ನಾವು ಹೇಗೆ ಲೆಕ್ಕ ಹಾಕುವುದು? ಪ್ರಾಂಶೂನಿ, ಎಷ್ಟು ಎತ್ತರದ ಸ್ಥಿತಿಯಲ್ಲಿ ಅತ್ಯಂತ ಒಂದಕ್ಕೊಂದು ನಿಬಿಡವಾಗಿ ಮನೆಗಳು ಚೆನ್ನಾಗಿ ಒತ್ತೊತ್ತಾಗಿ ನಾನು ನೀವು ಜೊತೆಯಾಗಿರ್ತೇವೆ ಅಂತ ಅಂಟಿಕೊಂಡಂತೆ ಕಾಣಿಸ್ತಾ ಇದೆ. ಇಂತಹ ಅಪರೂಪದ ರತ್ನವಂತಿ ಮಹಾರಹಾಣಿ ಭಾಜನಾನ್ಯಾಸನಾನಿ ಚ, ರತ್ನದಿಂದ ಕೂಡಿದ ಅನೇಕ ಪಾತ್ರೆ ಪರಡಿಗಳನ್ನೆಲ್ಲ ಆ ಪರಿಸರದಲ್ಲಿ ಅವರು ಬಳಸ್ತಾ ಇರುವುದನ್ನು ನೋಡ್ತಾ ಇದ್ದಾರೆ. ಜಲದಾಭಾಂಸ್ತತಾ ಶೈಲಾನ್ ತ್ರೋಯ ಪ್ರಸ್ರವಣಾನಿ ಚ, ನೀರಿನ ಹರಿವು ಚೆನ್ನಾಗಿ ಆ ಬೆಟ್ಟಗಳ ತುದಿಯಿಂದ ಹರಿದು ಬರ್ತಾ ಇದೆ. ನದಿ ಅತ್ಯಂತ ಸುಂದರವಾಗಿ ತನ್ನ ಲಾಭವನ್ನು ಪಡ್ಕೊಳ್ತಾ ಇದೆ. ನದಿ ಹರಿತಾ ಇದೆ. ಅದರಿಂದಾಗಿ ಪರಿಸರ ಎಲ್ಲ ಶುದ್ಧವಾಗಿ ಪ್ರಜೆಗಳಿಗೆ ಬೇಕಿರುವ ನೀರಿನ ತೊರೆ, ಅಂದರೆ ಅಲ್ಲಿರುವ ಸಾಮಾಜಿಕರಿಗೆ ಅದು ಅನುಕೂಲವಾಗ್ತಾ ಇದೆ. ಬಯಸಿದ ಹೂಗಳನ್ನು ನೀಡ್ತಾ ಇದೆ, ಬಯಸಿದ ಹೊತ್ತಿಗೆ ನೀಡ್ತಾ ಇದೆ. ಕೇವಲ ಹೂ ಮಾತ್ರ ಅಲ್ಲ, ಕಾಮ ಪುಷ್ಪ ಫಲಾಂಶ್ಚಾಪಿ ಪಾದಕಾನ್ ಕಾಮಚಾರಿಣ. ಇನ್ನೊಂದು ವಿಶಿಷ್ಟವಾದ ಲಕ್ಷಣವನ್ನು ಹೇಳ್ತಾರೆ, ವೃಕ್ಷಾಹ ಪಾದಚಾರಿಣ ಅಂತ. ಮರಗಳು ಹೆಜ್ಜೆ ಇಟ್ಟುಕೊಂಡು ಓಡ್ತಾ ಇವೆ ಅಂತೆ. ಅಂದರೆ ಓಡುವ ಮರಗಳು ಈ ಪರಿಸರದಲ್ಲಿದೆ. ಹಿರಣ್ಯಪುರದ ಪರಿಸರದಲ್ಲಿ ಮರಗಳು ಓಡಾಡ್ತವೆ. ಬೇಕಾದಲ್ಲಿಗೆ ಓಡಾಡಿ ಅಲ್ಲಿ ಹೋಗಿ ನಿಲ್ತವೆ. ತುಂಬ ಬಿಸಿಲಿದೆಯಾ, ಇಲ್ಲಿಂದ ಹೋಗಿ ಇನ್ನೊಂದು ಸ್ವಲ್ಪ ಬೆಟ್ಟದ ಬದಿಗೆ ನಿಲ್ಲುತ್ತೆ. ಬಿಸಿಲು ಬೇಕಾ, ಬೆಟ್ಟದ ಬದಿಯಿಂದ ಮಧ್ಯಕ್ಕೆ ಬಂದು ನಿಲ್ಲುತ್ತೆ. ಹೀಗೆ ಆ ಓಡಾಡುವ ಕಾಮಚಾರಿಣ ಪಾದಪಾನ್, ಕಾಮಚಾರಿಗಳಾದ ಪಾದಪಗಳನ್ನು ಅವರು ನೋಡ್ತಾ ಇದ್ದಾರೆ. ಮಾತಲಿ ನೋಡಿದನ್ನ ಎಷ್ಟು ಅಪೂರ್ವವಾದ ಸಂಗತಿಗಳನ್ನು ನೀನು ಇಲ್ಲೆಲ್ಲ ನೋಡ್ಲಿಕ್ಕೆ ಸಿಕ್ತು. ಒಂದು ಹುಡುಗನನ್ನು ಹುಡುಕಿಕೊಂಡು ಬರುವ ನೆಪದಲ್ಲಿ ಏನೆಲ್ಲ ಹುಡುಕಾಟಕ್ಕೆ ಉತ್ತರಗಳು ಸಿಕ್ಕಿದವು ಅಂತ ಗೊತ್ತಾಗ್ತಾ ಇದೆ. ಇದು ಚೆನ್ನಾಗಿಲ್ಲ ಅಂದ್ರೆ ಇದಕ್ಕಿಂತ ಬೇರೆ ಇನ್ನೂ ಚೆನ್ನಾಗಿರುವ ಜಾಗಗಳಿಗೆ ಹೋಗೋಣ ಅಂತ ಹೇಳಿದಾಗ ಮಾತಲ್ಲಿ ಹೇಳ್ತಾನೆ, ಏನಪ್ಪ ನೀನು ದೇವರ್ಷೆ ನೈವಮೇ ಕಾರ್ಯಂ ವಿಪ್ರಿಯಂ ತ್ರಿದಿಬೌಕಸಾಂ. ಇಲ್ಲಿಯ ಹುಡುಗರು ಬೇಡ, ಯಾಕೆಂದ್ರೆ ಇವರು ದೇವತೆಗಳಿಗೆ ಯಾವಾಗಲೂ ಕೂಡ ಉಪದ್ರವ ಕೊಡ್ಲಿಕ್ಕೋಸ್ಕರ ಇಲ್ಲಿ ಬಂದು ಅಡಗಿ ಕೂತಿರ್ತಾರೆ. ನನ್ನ ಯಜಮಾನನಿಗೆ ವಿರುದ್ಧವಾದ ಸ್ಥಾನದಲ್ಲಿ ನಿಂತವರ ಮನೆಗೆ ಕೈಚಾಚಿ ವರನನ್ನ ತೆಗೆದುಕೊಂಡು ಬಂದು ನಾಳೆ ನನ್ನ ಯಜಮಾನನಿಗೆ ಇವರೇ ತೊಡಕು ಮಾಡುವುದಕ್ಕೆ ನನ್ನನ್ನೇ ಮಾದರಿಯಾದ ಒಂದು ಕೀಲಿಯಾಗಿ ಬಳಸಿಕೊಂಡ್ರೆ ಆವಾಗ ನಾನು ನನ್ನ ಯಜಮಾನನಿಗೆ ಹಾನಿ ಮಾಡಿದ ಹಾಗಾಗುತ್ತೆ. ಆ ಕಾರಣಕ್ಕಾಗಿ ದಯವಿಟ್ಟು ನೀನು ಇಂಥ ಸಂಬಂಧಗಳು ಕೆಡುವಂತಹ, ನೀನೇನೋ ಕಲಹಪ್ರಿಯ ಅಂತ ಲೋಕದಲ್ಲಿ ಹೇಳ್ತಾರೆ, ಬಹುಶಃ ನನ್ನ ವಿಷಯದಲ್ಲೂ ನೀನು ಅದೇ ರೀತಿ ನಮಗೇನೋ ಮಧ್ಯದಲ್ಲಿ ಸಂಬಂಧಗಳು ಕೆಡುವುದಕ್ಕೆ ಏನಾದರೂ ಉಪಾಯ ಹುಡಿದ್ಯಾ, ಏನು ಕತೆ ಅಂತ ಪರಪಕ್ಷೇಣ ಸಂಬಂಧಂ ರೋಚಯಿಷ್ಯಾಮ್ಯಹಂ ಕಥಂ. ನನಗೆ ಇಂಥ ಸ್ಥಳದಲ್ಲಿ ಇರಲಿಕ್ಕೆ ಮನಸ್ಸಿಲ್ಲ. ಇಂಥ ಸಂಬಂಧಗಳನ್ನು ಬೆಳೆಸಿ ನನ್ನ ಯಜಮಾನನಿಗೆ ವಿರುದ್ಧವಾದ ಚಿಂತನೆಗಳುಳ್ಳವರ ಜೊತೆಗೆ ನಾನು ಹೇಗೆ ನನ್ನ ನಿತ್ಯದ ಒಡನಾಟವನ್ನು ಇಟ್ಟುಕೊಳ್ಳಲಿ? ಆದ್ದರಿಂದಾಗಿ ನನಗಿದು ಬೇಡ, ಅನ್ಯತ್ರ ಗಚ್ಛಾವಹ. ಇದನ್ನು ಹೊರತುಪಡಿಸಿ ಇನ್ನೂ ದೂರಕ್ಕೆ ಎಲ್ಲಿಯಾದರೂ ಬೇರೆ ಕಡೆಗಳಿಗೆ ನಾವು ಹೋಗೋಣ ಅನ್ನುವ ಮಾತನ್ನ ಜಾನಾಮಿ ತವ ಚಾತ್ಮಾನಂ ಹಿಂಸಾತ್ಮಕತನಂ ತಥಾ. ನೀನು ಬೇಕು ಅಂತ ಸುಮ್ಮನೆ ನನ್ನನ್ನು ಪರೀಕ್ಷೆ ಮಾಡಲಿಕ್ಕೋ ಅಥವಾ ದೇವರಾಜನಿಗೆ ನನ್ನ ಮೇಲೆ ಕೋಪ ಬರಲಿ ಅಂತ ಒಂದೇನೋ ತಮಾಷೆಗೋ ನೀನು ಇದನ್ನು ಮಾಡಿದರೆ ಬೇಡಪ್ಪ, ಈ ಸಹವಾಸನೇ ಬೇಡ. ರಾಕ್ಷಸರ ಸಹವಾಸ ಯಾವತ್ತಿಗೂ ಹಿತಕಾರಿ ಅಲ್ಲ ಅಂತ ಹೇಳ್ತಾನೆ. ಅನ್ನುವಲ್ಲಿಗೆ ಮಹಾಭಾರತದ ಉದ್ಯೋಗ ಪರ್ವದ ಭಗವದ್ಧ್ಯಾನ ಪರ್ವ ಅನ್ನುವ ಉಪಪರ್ವದಲ್ಲಿ 100ನೇ ಅಧ್ಯಾಯ
ಮುಕ್ತಾಯಗೊಂಡಿತು. 101ನೇ ಅಧ್ಯಾಯದಲ್ಲಿ ನಾರದ ಮಾತಲಿಯನ್ನ ಮತ್ತೆ ಗರುಡನ ಪರಿಸರದಲ್ಲಿರುವಂತಹ ಗರುಡ ಲೋಕಕ್ಕೆ, ಹಿಂದೆ ನಾಗಲೋಕ, ಈಗ ಮಾಯಾವಿಗಳ ಲೋಕ, ಈಗ ಗರುಡ ಲೋಕಕ್ಕೆ, ಸುಪರ್ಣನ ಲೋಕಕ್ಕೆ ಕರ್ಕೊಂಡು ಬರ್ತಾನೆ. ಅಯಂ ಲೋಕ ಸುಪರ್ಣಾನಾಂ ಪಕ್ಷಿಣಾಂ ಪನ್ನಗಾಶಿನಾಂ. ಸರ್ಪಗಳನ್ನ ಶತ್ರುಗಳಾಗಿ ಹೊಂದಿ ಆಹಾರವಾಗಿಟ್ಟುಕೊಂಡ ಗರುಡಗಳ ದೊಡ್ಡ ರಾಶಿ ಈ ಪರಿಸರದಲ್ಲಿ ವಾಸ ಮಾಡುವಂತಹ ಜಾಗವನ್ನು ನಾನು ನಿನಗೆ ತೋರಿಸ್ತಾ ಇದ್ದೇನೆ. ಇದು ಅತ್ಯಂತ ಸುಂದರವಾದ ಜಾಗ. ಇದಕ್ಕೆ ಸಮನಾದಂತಹ ಇನ್ನೊಂದು ಪರಿಸರವನ್ನು ನೀನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ. ವೈನತೆಯ ಸುತೈಸೂತ ಪದ್ದಿಸ್ತಮಿಮಂ ಕುಲಂ. 6 ಮಕ್ಕಳು ಈ ವೈನತೆಯನ ಮಕ್ಕಳು ಇಲ್ಲಿ ಇದ್ದಾರೆ. ವೈನತೆಯ ಸುತೈಹಿ ಷಡ್ಭಿಹಿ. ಷಡ್ಭಿಹಿ ಅಂದ್ರೆ 6 ಮಕ್ಕಳನ್ನ ಇಲ್ಲಿ ನಾವು ವೈನತೆಯನ ಮಕ್ಕಳನ್ನು ನೋಡ್ತೇವೆ. ಸುಮುಖ, ಸುನೇತ್ರ, ಸುನಾಮ, ಸುವರ್ಚಸ್, ಸುರುಚ್ ಅಥವಾ ಸುರುಚ ಅಂತ ಶಬ್ದ, ಅಥವಾ ಸುಬಲ. ಹೀಗೆ 6 ಸುಗಳು ಸುಪರ್ಣನ ಮಕ್ಕಳು ಇಲ್ಲಿದ್ದಾರೆ. ವರ್ಧಿತಾನೆ ಪ್ರಸೃತ್ಯಾವೈ ವಿನತಾ ಕುಲವ ವರ್ಧಿಭಿ ವರ್ಧನೈಹಿ. ಇವರೆಲ್ಲ ವಿನತೆಯ ಮನೆತನದ ಹೆಸರನ್ನ ಬೆಳಗಿಸುವಂತಹ ಸ್ಥಾನದಲ್ಲಿ ಇರುವವರು. ಇವರಿಗೆ ಸಂಪದ್ಭರಿತವಾದಂತಹ ಈ ನಾಡಿನಲ್ಲಿ ಒಳ್ಳೆಯ ಅಧಿಕಾರ ಇದೆ. ನೀನು ಇವರಲ್ಲಿ ಯಾರನ್ನಾದರೂ ಒಬ್ಬರನ್ನ ನಿನ್ನ ಮಕ್ಕಳಿಗೋಸ್ಕರ, ನಿನ್ನ ಮಗಳಿಗೋಸ್ಕರ ಕೇಳುವಂತಹ ಕೆಲಸವನ್ನು ನೀನು ಮಾಡಬಹುದು ಅಂತ ನಾರದರು ಹೇಳುತ್ತಾರೆ. ದಾನವ ನಿವಸಂತಿ ಸ್ಮ. ಹಿಂದೆ ಹೇಳಿದ ಜಾಗದಲ್ಲಿ ದಾನವರಿದ್ರೆ ಇಲ್ಲಿ ಪನ್ನಗಾಹ, ಕೇವಲ ಪಕ್ಷಿ ಕುಲದ ಹಿರಿಯರೇ ಈ ಜಾಗದಲ್ಲಿ. ಹಾಗಂತ ಹೇಳಿ ಅವರು ಪಕ್ಷಿ ರೂಪದಲ್ಲಿ ಇರ್ತಾರೆ ಅಂತೇನಿಲ್ಲ. ಅವರು ಸದಾ ಕಾಮಚಾರಿಣ ಕಾಮರೂಪಿಣ. ಬಯಸಿದ ರೂಪವನ್ನು ತೊಡಬಲ್ಲವರು, ಬಯಸಿದ ಜಾಗಕ್ಕೆ ವೇಗವಾಗಿ ಹೋಗಬಲ್ಲವರು. ಸರ್ವೇ ಹ್ಯೇತೆ ಶ್ರಿಯಾಯುಕ್ತಾ. ಎಲ್ಲರೂ ಕಾಂತಿಯುಕ್ತರಾಗಿದ್ದಾರೆ. ಸರ್ವೇ ಶ್ರೀವತ್ಸಲಕ್ಷಣಾ. ಇನ್ನೊಂದು ವಿಶೇಷ ಏನು ಅಂದರೆ, ಭಗವಂತನ ಶ್ರೀವತ್ಸ ಅನ್ನುವ ಚಿಹ್ನೆಯನ್ನ, ಅವನ ಆಶೀರ್ವಾದವಾಗಿ ಇವರೆಲ್ಲರೂ ಕೂಡ ಪಡ್ಕೊಂಡಿದ್ದಾರೆ. ಅಂದರೆ ನಾವು ದೇವರ ಭಕ್ತರು, ನಾವು ನಾರಾಯಣನಿಗೆ ಗರುಡ ವಾಹನನಾಗಿ ನನ್ನ ಕೆಲಸವನ್ನು ಮಾಡುವ ಜೊತೆಗೆ ನನ್ನ ಪರಿವಾರದವರಿಗೆಲ್ಲರಿಗೂ ಆ ಕ್ಷೇಮ, ಅವನ ರಕ್ಷೆ ಇರಲಿ ಅಂತ ಬಯಸಿದ್ರಿಂದ ಅವರೆಲ್ಲರೂ ಕೂಡ ಮುದ್ರೆಯನ್ನು ಧರಿಸಿದ್ದಾರೆ, ಶ್ರೀವತ್ಸ ಮುದ್ರೆಯನ್ನು ಧರಿಸಿದ್ದಾರೆ. ಎಲ್ಲರೂ ಕೂಡ ಆ ಅಪರೂಪದ ಭಗವತ್ ಚಿಹ್ನೆಯನ್ನು ಧರಿಸಿದ್ದು ಮಾತ್ರ ಅಲ್ಲದೆ ಜ್ಞಾತಿ ಸಂಕ್ಷಯ ಕರ್ತೃತ್ವಾತ್ ಬ್ರಾಹ್ಮಣ್ಯಂ ನ ಲಭಂತಿ ವೈ. ಆದರೆ ಇವರು ಸರ್ಪಗಳ ಕುಲದಲ್ಲಿ ಸ್ವಲ್ಪ ವಿಶೇಷವಾದ ಅನಾದರ ಅಂತಲ್ಲ, ಅವರ ಆಹಾರದ ಸ್ಥಿತಿಯಲ್ಲಿರುವುದರಿಂದ ಅವರು ಅದನ್ನೇ ಪ್ರಧಾನವಾಗಿ ಅವರ ಜೊತೆಗಿನ ಸಂಬಂಧ ಅಂತ ಭಾವಿಸಿದ್ರಿಂದ ಇವರು ಮಾಂಸಾಶಿಗಳಾಗ್ತಾರೆ. ನಾಮಾನಿ ಚೈವಂ ವಕ್ಷ್ಯಾಮಿ ಯಥಾ ಪ್ರಾಧಾನ್ಯತ ಶೃಣು ಮಾತಲೆ. ಈ ಕುಲ ಅತ್ಯಂತ ಶ್ಲಾಘ್ಯವಾದದ್ದು. ಇದರಲ್ಲಿ ಕೆಲವು ಪ್ರಧಾನ ಸಂಗತಿಗಳನ್ನು, ಪ್ರಧಾನ ವ್ಯಕ್ತಿಗಳ ಪರಿಚಯವನ್ನ ಹೆಸರಿನ ರೂಪದಲ್ಲಿ ನಾನು ಮಾಡಿಕೊಡ್ತೇನೆ. ಇವರಿಗೆಲ್ಲ ವಿಷ್ಣುವೇ ಪರದೈವತೆ. ಯಾಕೆಂದರೆ ತಮ್ಮ ತಂದೆಯಾದಂತಹ ಗರುಡ ಅವನಿಗೆ ವಾಹನನಾಗಿ ಹಲವು ಕಾಲದಿಂದ ಈ ಮನೆಗೆ ಯಾವುದೇ ತರಹದ ತೊಂದರೆ ಬಂದಾಗಲೂ ಗರುಡನ ಸಹಕಾರದಿಂದಲೇ ಮನೆಯ ದೋಷಗಳೆಲ್ಲ ಪರಿಹಾರವಾದದ್ರಿಂದ ಅವನು ಏನನ್ನ ನಂಬಿಕೊಂಡು ಬಂದಿದ್ದಾನೆ, ನಮ್ಮ ಕುಲದ ಹಿರಿಯನಾಗಿ ನಾವು ಕೂಡ ಅದನ್ನೇ ನಂಬ್ತೇವೆ ಅಂತ ಪರದೈವತವಾಗಿ ವಿಷ್ಣುರೇವ ಪರಾಯಣಂ, ಅವನನ್ನೇ ಪರಾಯಣ. ಹೃದಯ ಚೈಷಾಂ ಸದಾ ವಿಷ್ಣು. ಯಾವಾಗಲೂ ಇವರ ಹೃತ್ಕಮಲದ ಮಧ್ಯದಲ್ಲಿ ನಿವಾಸಿಯಾಗಿ ವಿಷ್ಣುವೇ ನೆಲೆಸಿದ್ದಾನೆ. ವಿಷ್ಣುರೇವ ಸದಾಗತಿ. ಎಲ್ಲ ಕಾಲದಲ್ಲೂ ವಿಷ್ಣುವೇ ಇವರಿಗೆ ಆಶ್ರಯ ಅಂತ ಅವರು ನಂಬಿದ್ದಾರೆ. ಸುವರ್ಣ ಚೂಡೇ ನಾಗಾಶಿ ದಾರುಣಶ್ಚಂಡ ತುಂಡಕ ಅನಿಲಶ್ಚ ನಲಶ್ಚೈವ ವಿಶಾಲಾಕ್ಷೋತ ಕುಂಡಲೀ. ಸುವರ್ಣ ಚೂಡ. ಚೂಡ ಅಂದರೆ ಒಂದು ತಲೆ ಮೇಲೆ ಒಂದು ಸಣ್ಣ ಗರಿ, ಬಂಗಾರದ ಗಡಿ ಇದೆ. ನಾಗಗಳನ್ನು ತಿಂತಾವೆ. ಸ್ವಲ್ಪ ನೋಡಲಿಕ್ಕೆ ತಮ್ಮ ಕ್ರೂರವಾದ ಕಂಗಳಿಂದ, ಚೂಪಾದ ಕೊಕ್ಕುಗಳಿಂದ, ಹರಿತವಾದ ಉಗುರುಗಳಿಂದ ಸ್ವಲ್ಪ ದಾರುಣವಾಗಿ ಕಾಣ್ತಾರೆ. ಮತ್ತು ಆ ಕೊಕ್ಕಂತೂ ಅತ್ಯಂತ ಚೂಪು. ಅಂದರೆ ಅದು ಕೊಕ್ಕಿ ಮಾಂಸವನ್ನು ಕಿತ್ತು ತೆಗೆದರೆ ನಾವು ಕತ್ತಿಯಲ್ಲಿ ಎಳೆದ್ರೂ ಕೂಡ, ಚೂರಿಯಲ್ಲಿ ಹಾಗೆ ಕತ್ತರಿಸಿ ಎಳೆದ್ರೂ ಕೂಡ ಅದಷ್ಟು ಸುಲಭದಲ್ಲಿ ಬರಲ್ಲ. ಅಷ್ಟು ಶಾರ್ಪ್ ಆಗಿ ದೇವರ ಸಹಜವಾದ ವ್ಯವಸ್ಥೆ ಅಂತ ಅನ್ನೋದಕ್ಕೆ ಚಂಡ ತುಂಡಕ ಅದಕ್ಕೆ ಶಬ್ದ. ಅತ್ಯಂತ ಕಠೋರವಾದ ತುಂಡ ಅಂದರೆ ಕೊಕ್ಕನ್ನು ಹೊಂದಿರುವಂತಹದ್ದು. ಅನಿಲಶ್ಚಾನಲಶ್ಚೈವ. ಅನಿಲ ಮತ್ತು ಅನಲ. ಅನಿಲ ಅಂತಂದ್ರೆ ಗಾಳಿ, ಅನಲ ಅಂದ್ರೆ ಬೆಂಕಿ. ಇವು ಎರಡೂ ಕೂಡ ಒಟ್ಟಿಗೆ ಸೇರಿದರೆ ಹೇಗಿರುತ್ತೋ ಹಾಗೆ ಇವುಗಳ ಸ್ವಭಾವ. ಅಷ್ಟೇ ಅಲ್ಲ, ವಿಶಾಲಾಕ್ಷ ಕುಂಡಲಿ. ಅತ್ಯಂತ ವಿಶಾಲವಾದ ಕಂಗಳಿಂದ ಕೂಡಿದ್ದು, ಚಂದದ ಕಿವಿಯ ಓಲೆಗಳನ್ನು ಧರಿಸಿದ್ದು,
ಪಂಕಜಿದ್ವಜ್ರ ವಿಷ್ಕಂಭ ವೈನತೇಯೋಥ ವಾಮನ ವಾತವೇಗೋ ದಿಶಾ ಚಕ್ಷು ನೈಮಿಷೋ ಅನಿಮಿಷಸ್ತಥಾ. ಇವರು ತಮ್ಮ ಸುತ್ತಲಿನ ಎಲ್ಲ ವ್ಯಕ್ತಿಗಳನ್ನು ಗೆದ್ದು ನಿಂತವರು, ವಜ್ರದಂತೆ ಅತ್ಯಂತ ಬಲಿಷ್ಠವಾದ ಶರೀರವುಳ್ಳವರು, ಅತ್ಯಂತ ಪುಟ್ಟದಾದ ಶರೀರವೂ ಇದೆ, ವಿಸ್ತಾರವಾದ ಶರೀರವೂ ಇದೆ, ಗಾಳಿಯಂತೆ ವೇಗವಾಗಿ ಸಾಗಬಲ್ಲವರು, ಎಲ್ಲ ಕಡೆಯಿಂದಲೂ ಅವರ ಕಣ್ಣು ಚುರುಕಾಗಿರುವುದರಿಂದ ವಿಷಯಗಳನ್ನು ಗ್ರಹಿಸಬಲ್ಲವುಗಳಾಗಿವೆ. ಕಣ್ಣು ಮುಚ್ಚಿರ್ತಾವೆ, ಕೆಲವೊಮ್ಮೆ ಬೇಕು ಅಂದರೆ ಕಣ್ಣು ತೆರೀತಾವೆ. ವಸ್ತುತಃ ಕಣ್ಣು ಮುಚ್ಚುವ ಇರಾದೆ ಅವುಗಳಿಗೆ ನಮಗೆ ಇದ್ದ ಹಾಗೆ ಸುಸ್ತಾಗಿ ಅಲ್ಲ, ಸಹಜವಾದ ಪ್ರಕ್ರಿಯೆ ಹಾಗೆ ಬರುತ್ತೆ. ಸುಮುಖಶ್ಚಿತ್ರಕೇತುಶ್ಚ ಚಿತ್ರಬರಹಸ್ತಥಾ ನಘ. ಈಗ ನಾನು ಅವುಗಳ ಹೆಸರನ್ನು ಹೇಳ್ತೇನೆ ಅಂತ ಹೇಳ್ತಾ ಹೋಗ್ತಾನೆ. ಪಂಕಜಿತ್, ವಜ್ರವಿಷ್ಕಂಭ, ವೈನತೇಯ. ವಿನತೆಯ ಮಗನಾದ್ರಿಂದಾಗಿ ವೈನತೆಯ ಅಂತ ಒಂದು ಹೆಸರಿದೆ. ಅದೇ ಪರಂಪರೆಯಿಂದ ಕೆಲವರಿಗೆ ಆ ಹೆಸರು ಮುಂದುವರಿಯುತ್ತೆ. ವಾಮನಃ, ವಾತವೇಗ, ದಿಶಾಚಕ್ಷು, ನಿಮೇಶಃ, ಅನಿಮಿಷಃ, ತ್ರಿರಾವಃ, ಸಪ್ತರಾವಃ, ವಾಲ್ಮೀಕಿ, ದೀಪಕಃ. ನಾನು ಸುಮ್ಮನೆ ಹೆಸರನ್ನು ಓದ್ತಾ ಹೋಗ್ತಾ ಇದ್ದೀನಿ. ಇದೆಲ್ಲ ಹೇಗೆ ಹಿಂದೆ ಸರ್ಪಗಳ ಹೆಸರನ್ನು ಹೇಳಿದ್ರು, ಹಾಗೆ ಇಲ್ಲಿ ಸುಪರ್ಣಗಳ ಅಂದರೆ ಗರುಡನ ಪರಿವಾರದ ಹೆಸರನ್ನು ಹೇಳ್ತಾ ಇದ್ದಾರೆ. ಸುಮುಖ, ಚಿತ್ರಕೇತು, ಚಿತ್ರ ಬರಹ, ಅನಘ, ಮೇಷಹೃತ್, ಕುಮುದ, ದಕ್ಷ, ಸರ್ಪಾಂತಃ, ಸೋಮಭೋಜನಃ, ಗುರುಭಾರಃ, ಕಪೋತಃ, ಸೂರ್ಯನೇತ್ರಃ, ಚಿರಾಂತಕಃ, ವಿಷ್ಣುಧರ್ಮ, ಕುಮಾರಃ, ಪರಿಬರಹಃ, ಹರಿಹಿ, ಸುಮುಖಃ, ಮಧುಪರ್ಕಃ, ಹೇಮವರ್ಣಃ, ಮಲಯಃ, ಮಾತರಿಶ್ವ, ನಿಶಾಕರಿ, ದಿವಾಕರ. ಇದೆಲ್ಲ ನನಗೆ ಕಣ್ಣಿಗೆ ಕಂಡ ಸಂಗತಿಯನ್ನೇ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇಷ್ಟೇ ಅಲ್ಲ, ಇನ್ನೂ ಅನೇಕ ಸುಪರ್ಣರು ಅಂದರೆ ಗರುಡ ವಂಶದವರು ಈ ಪರಿಸರದಲ್ಲಿದ್ದಾರೆ. ಯಾರಾದರೂ ಇದರಲ್ಲಿ ನಿನಗೆ ಯೋಗ್ಯ, ನಿನ್ನ ಮಗಳಿಗೊಬ್ಬ ಈತ ಮದುವೆ ಆಗಲಿಕ್ಕೆ ಅರ್ಹನಿದ್ದಾನೆ ಅಂತ ನಿನಗೇನಾದರೂ ಭಾವನೆ ಬಂದರೆ ಖಂಡಿತ ಇವರಲ್ಲಿ ಒಬ್ಬರನ್ನು ನಾನು ಕರ್ಕೊಂಡು ಬರ್ತೇನೆ. ನಿನ್ನ ಮಾತಲಿ ನಿನ್ನ ಆವಾಸ ಸ್ಥಾನವಾದ ಸ್ವರ್ಗಕ್ಕೆ ಕರ್ಕೊಂಡು ಬರ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ. ತಮ್ ನೈಷ್ಯಾಮಿ ದೇಶಂತ್ವಾಂ ವರಂ ಯತ್ರೋಪಲಪ್ಸ್ಯಸೆ. ನೀನು ಎಲ್ಲಿ ಅವನನ್ನು ಸಿಗಬೇಕು ಅಂತ ಹೇಳ್ತೀವೋ ಆ ಜಾಗಕ್ಕೆ ನಾನು ಅವನನ್ನು ಕರ್ಕೊಂಡು ಬರ್ತೇನೆ ಅಂತ ಹೇಳ್ತಾನೆ. ಇಲ್ಲಿಗೆ 101ನೆಯ ಅಧ್ಯಾಯ ಉದ್ಯೋಗ ಪರ್ವದ ಭಗವದ್ಧ್ಯಾನೋಪ ಪರ್ವದಲ್ಲಿ ಮುಗಿಯಿತು. ಮುಂದೆ 102ನೆಯ ಅಧ್ಯಾಯ ನಾರದ ಮತ್ತು ಮಾತಲಿಯ ಸಂವಾದ ಹಾಗೆ ಮುಂದುವರಿಯುತ್ತೆ. ಅಲ್ಲಿಂದ ಕೆಳಗೆ ಇನ್ನು ರಸಾತಳಕ್ಕೆ ಬರ್ತಾ ಇದ್ದಾರೆ. ಇದಂ ರಸಾತಲಂ ನಾಮ ಸಪ್ತಮಂ ಪೃಥಿವೀತಲಂ. ಇದು ನಾವು ಕೆಲವೊಂದು ಸರ್ತಿ ಹೇಳುವಾಗ ತಳಾತಳ, ರಸಾತಳ, ಪಾತಾಳ ಅಂತ ಪಾತಾಳಕ್ಕೆ ಕೊನೆ ಮಾಡ್ತೇವೆ. ಅದು ಕೆಲವೊಮ್ಮೆ ಪಾತಾಳ ಆದ್ಮೇಲೆ ರಸಾತಳ, ರಸಾತಳ ಆದ್ಮೇಲೆ ಪಾತಾಳ ಅಂತ ಹೆಸರು ಬದಲಾಗುತ್ತೆ, ಸ್ಥಾನ ಒಂದೇ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ಕೆಲವು ಅಪೇಕ್ಷಿತವಾದ ಹೆಸರನ್ನ ಒಬ್ಬೊಬ್ರು ಹೇಗೆ ಗುರುತಿಸ್ತಾರೋ ಹಾಗೆ ಆ ಹೆಸರುಗಳು ಮುಂದುವರಿತಾವೆ. ಇಲ್ಲಿ ಸುರಭಿ ಅನ್ನುವಂತಹ ದೇವಮಾತೆ, ಹಾಲು ಕೊಡುವಂತಹ ಕಾಮಧೇನು ಆದಂಥವಳು ಇಲ್ಲಿ ನೆಲೆಸಿದ್ದಾಳೆ. ಯತ್ರಾಸ್ತೆ ಸುರಭಿರ್ಮಾತಾ ಗವಾಂ ಅಮೃತ ಸಂಭವ. ಗೋವುಗಳಲ್ಲಿ ಅಮೃತವನ್ನು ಹುಟ್ಟಿಸ್ಲಿಕ್ಕೆ ಅಂದರೆ ಹಾಲು ಅಮೃತದಂತೆ ಅದು ಆರೋಗ್ಯಕರವಾಗುವುದಕ್ಕೆ ಕಾರಣವಾಗುವ ಶಕ್ತಿಯಾಗಿ ಸುರಭಿ ಇಲ್ಲಿ ನೆಲೆಸಿದ್ದಾಳೆ. ಕ್ಷರಂತಿ ಸತತಂ ಕ್ಷೀರಂ, ನಿರಂತರ ಹಾಲು ಸುರಿಸುತ್ತಾಳೆ. ಪೃಥ್ವಿಯ ಅತ್ಯಂತ ಸಾರಭೂತವಾದ ಪದಾರ್ಥ ಇವಳ ಹಾಲಲ್ಲಿ ಸಿಗುತ್ತೆ. ಷಣ್ಣಾಂ ರಸಾಣಾಂ ಸಾರೇಣ. ಉಳಿದ ಎಲ್ಲ ಅನೇಕ 6 ಕಟು, ತಿಕ್ತ, ಕಫ, ಕಷಾಯ, 100 ಅಂದರೆ ಪ್ರಧಾನವಾಗಿ 6. ಇದರ ಮಿಕ್ಸಡ್ ಇನ್ನೇನೇನೋ ಇರುತ್ತೆ. ಇದೆಲ್ಲ ಸೇರಿ ಕಹಿ, ಹುಳಿ, ಸಿಹಿ, ಉಪ್ಪು, ಒಗರು, ಖಾರ ಇದಿಷ್ಟು ಸೇರಿದಾಗ ಅಷ್ಟನ್ನೂ ಕೂಡ ರಾಜನಿಗೆ ತೊಡಕಾಗದ ಹಾಗೆ ವ್ಯವಸ್ಥೆ ಮಾಡಿ ಏನು ಅಲ್ಲಿ ಆಹಾರವನ್ನು ಸಿದ್ಧಪಡಿಸ್ತಾ ಇದ್ದಾರೆ ಅಂತನೋ ಹಾಗೆ ಕಾಣ್ತಾ ಇದೆ. ಯಸ್ಯಾಹ ಕ್ಷೀರಸ್ಯ ಧಾರಾಯಾಹ ನಿಪತಂತ್ಯಾ ಮಹೀತಳೆ ಹೃದಃ ಕ್ರತಃ ಕ್ಷೀರನಿಧಿ ಪವಿತ್ರಂ ಪರಮುಚ್ಯತೆ. ಆಗ ಈ ಚತುರ್ಮುಖ ಷಣ್ಣಾಂ ರಸಾನಾಂ ಸಾರೇಣ 6 ರಸಗಳ ಸಾರಭೂತವಾದ ಸಂಗತಿಯನ್ನು ಏಕಂ ಅಮೃತ ಅನ್ನುವಂತಹ ವಿಶಿಷ್ಟವಾದ ರಸವನ್ನ ಇಲ್ಲಿ ಅಡಗಿಸಿಟ್ಟಿದ್ದಾರೆ. ಇದು ಚತುರ್ಮುಖನಿಂದ ಸಂಗ್ರಹಗೊಂಡು ಈ ನಾಗಲೋಕದಲ್ಲಿ ಅಥವಾ ಸುಪರ್ಣಲೋಕದಲ್ಲಿ ರಕ್ಷಣೆಗಾಗಿ ಇರಿಸಲ್ಪಟ್ಟಿತ್ತು. ಯಸ್ಯಾ ಕ್ಷೀರಸ್ಯ ಧಾರಾಯಾಹ ನಿಪತಂತ್ಯಾ ಮಹೀತಳೆ ಹೃದಃ ಕೃತ ಕ್ಷೀರನಿಧಿ. ಈ ಕ್ಷೀರನಿಧಿಯಿಂದ ಎತ್ತಿ ತರುವಾಗ ಜಾರಿದ ಕೆಲವು ಸಂಗತಿಗಳು
ಕ್ಷೀರದ ಧಾರೆಯಾಗಿ ಇಂತಹದ್ದೊಂದು ಕೆಲವು ಹ್ರದಗಳಲ್ಲಿ ವಿಶೇಷವಾಗಿ ಉಳಿದಿದೆ. ಹ್ರದಃ ಕೃತ ಕ್ಷೀರನಿಧಿ ಪವಿತ್ರಂ ಪರಮುಚ್ಯತೆ. ಇದು ಅತ್ಯಂತ ಪವಿತ್ರವಾದ ನೀರನ್ನ ಹೊಂದಿರುವಂಥದ್ದು. ಉಗ್ರೇ ತಪಸಿ ವರ್ತಂತೆ ಏನಾದಿಭ್ಯತಿ ದೇವತಾ. ಈ ಮೊದಲು ಪರ್ವತದ ಕೆಳಭಾಗದಲ್ಲೆಲ್ಲೋ ಇದೆ ಅಂತ ಏನೋ ಮಾತು ಬಂತಲ್ಲ, ಅಲ್ಲಿ ಹೋಗುವಾಗ ಆ ಜಾಗದ ಪರಿಸರದಲ್ಲಿ ದೇವತೆಗಳು ಬರ್ಲಿಕ್ಕೆ ಭಯಪಡ್ತಾರಂತೆ. ಯಾಕೆಂದ್ರೆ ಉಗ್ರೇ ತಪಸಿ ಬರ್ತಂತೆ, ಅತ್ಯಂತ ಉಗ್ರವಾದ ತಪಸ್ಸಿನಲ್ಲಿ ದೈತ್ಯರು ದೇವತೆಗಳನ್ನು ಮೀರಿಸುವ ಶಕ್ತಿಗಾಗಿ ಈ ರೀತಿಯಾದ ತಪಸ್ಸು ಮಾಡ್ತಾ ಇದ್ದಾರೆ. ಅಸ್ಯಾಶ್ಚ ತಸ್ರೋ ಧೇಮೋನ್ಯ ದೀಕ್ಷು ಸರ್ವಾಸು ಮಾತಲೆ. ಉಗ್ರವಾದ ತಪಸ್ಸಿನಲ್ಲಿ ದೇವತೆಗಳು ಯಾವಾಗ ತಮ್ಮನ್ನು ಪೂರ್ತಿ ತೊಡಗಿಸಿಕೊಳ್ತಾರೋ ಅವತ್ತು ನಮ್ಮ ಈ ಕಾರ್ಯದ ವ್ಯಾಪ್ತಿ ಅನ್ನೋದು ದೊಡ್ಡದಾಗ್ತಾ ಹೋಗುತ್ತೆ. ಅಂದ್ರೆ ಅರ್ಥ ಆಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ನಾವು ಅಂದುಕೊಳ್ಳುವುದೊಂದು, ಅದು ನಡೆಯುವುದೇ ಇನ್ನೊಂದಾಗುತ್ತೆ. ಆದರೆ ಪುಷ್ಪಿತಸ್ಸೀವ ಫೇನೇನ ಪರ್ಯಂತಮನುವೆ ಸ್ಥಿತಂ ಪಿಬಂತೋ ನಿವಸಸ್ತತ್ರ ಫೇನಪ ಮುನಿಸತ್ತಮಾಹ. ಎಲೈ ಮುನಿಗಳೇ, ಪುಷ್ಪಿತಸ್ಯೇವ ಫೇನಸ್ಯ ಪರ್ಯಂತಮನುವೇಷ್ಟಿತಂ. ಹೂ ಅರಳಿರುವ ತನಕ ಮಾತ್ರ ಅದರ ಜೊತೆಗೆ ಎಲ್ಲರೂ ಇರ್ತಾರೆ. ಆದರೆ ಸಜ್ಜನರ ಜೊತೆಗೆ ಹಾಗಲ್ಲ, ಯಾವಾಗಲೂ ಅವ್ರ ಜೊತೆಗೆ ಇದ್ದೇ ಇರ್ತಾರೆ. ಅಥವಾ ಗಿಡವಾದರೂ ಸರಿ, ಆ ಗಿಡ ನಾಳೆ ಮತ್ತೆ ಒಳ್ಳೆಯ ಹೂವನ್ನು ಕೊಡುತ್ತೆ. ಈಗ ಕೊಟ್ಟದ್ದು ಬಾಡಿ ಹೋಗಿರ್ಬೋದು, ಆದರೆ ನಾಳೆ ಅದರ ದರ್ಶನ ಚೆನ್ನಾಗಾಗುತ್ತೆ. ಇವರೆಲ್ಲ ಉಗ್ರವಾದ ತಪಸ್ಸಿನಲ್ಲಿದ್ದವರು. ತೇಷಾಂ ಬಿಭ್ಯತಿ ದೇವತಾ. ಅವರು ದೇವತೆಗಳ ವಿಷಯದಲ್ಲಿ ಮಾತ್ರ ಹೆದರ್ತಾರೆ. ನಿಮ್ಮನ್ನು ಅದಕ್ಕೋಸ್ಕರ ಪ್ರಾರ್ಥಿಸಿ ಹೋಗಿ ತಮ್ಮ ಸತ್ಕರ್ಮವನ್ನು ನಡೆಸಲಿಕ್ಕೆ ಪ್ರೇರಣೆಯನ್ನು ತಾವು ಇದ್ದುಕೊಟ್ಟು ಮುಂದೆ ಬೆಳೆಸುವಂತೆ ತಾವೆಲ್ಲ ಅನುಗ್ರಹಿಸಬೇಕು ಅಂತ ಕೇಳ್ತಾರೆ. ಹೀಗೆ ಅನೇಕ ರಾಕ್ಷಸರ ಪರಿಚಯವನ್ನು ಕೊಟ್ಟ ನಂತರ ಆ ಪ್ರದೇಶದಲ್ಲಿ ಅತ್ಯಂತ ಅದ್ಭುತವಾದ ಹಸುಗಳು ಅಲ್ಲಿ ಬಂದು 4 ದಿಕ್ಕುಗಳಿಗೆ ನಿಂತು ಆ ಮೂಲ ಸ್ಥಾನದ ಮೇಲೆ ತಮ್ಮ ಹಾಲನ್ನು ಚೆಲ್ತಾವೆ. ನಿವಸಂತಿ ದಿಶಾಂಪಾಲ್ಯೇ ಧಾರಯಂತೋ ದಿಶಸ್ಮತಾಹ. ಪೂರ್ವಾಂ ದಿಶಂ ಧಾರಯತೆ ಸುರೂಪ ನಾಮ ಸೌರಭಿ. ಸುರೂಪ ಅನ್ನುವಂತಹ ಸೌರಭಿ ಪೂರ್ವದ ದಿಕ್ಕನ್ನ ಪ್ರಚೋದಿಸೋಳಿದ್ದಾಳೆ. ದಕ್ಷಿಣಂ ಹಂಸಿಕಾ ನಾಮ ಧಾರಯತ್ಯಪರಂ. ಇಲ್ಲಿ ಅವರ ಒಳಗಿನ ಸಂಗತಿಗಳನ್ನು ಹೇಳ್ತಾ ಇದ್ದಾರೆ. ಪೂರ್ವಾಂ ದಿಶಂ ಧಾರಯತೆ ಸುರೂಪ ನಾಮ ಸೌರಭಿ. ಸೌರಭ ಅನ್ನುವ ಸ್ವರೂಪೆಯು ನಮ್ಮ ಇಡೀ ಉಸಿರಿನ ದೇವತೆಗಳಾದ 8 ಜನರನ್ನು ಹೇಗೆ ಜೋಡಿಸುವುದು ಅನ್ನುವ ಯೋಚನೆ ಬಂದಾಗ ಉಗ್ರವಾದ ತಪಸ್ಸಿನಿಂದ ಅವರೆಲ್ಲರೂ ಕೂಡ ದೂರದಲ್ಲೇ ನಿಂತು ರುದ್ರನ ಸರಿಯಾದ ಅವರು ಹುಷಾರಿದ್ದಾರೆ, ಮಾತಾಡಬಹುದು ಅನ್ನೋದನ್ನು ಯೋಚನೆ ಮಾಡಿ ಆಮೇಲೆ ಮುಂದೆ ಹೋಗುದು ಅಂತ ಎಲ್ಲರೂ ಸೇರ್ಕೊಂಡು ತೀರ್ಮಾನ ಮಾಡ್ತಾರೆ. ಆದಮೇಲೆ ದಕ್ಷಿಣಾಂ ಹಂಸಿಕಾ ನಾಮ ಧಾರಯತ್ಯ ಪರಾಂ ದಿಶಾಂ. ಈ ಇದರಲ್ಲಿ ಸರ್ವಕಾಮದುಘ ಅನ್ನುವಂತಹ ಧೇನು ಧಾರಯತೆ ದಿಶಂ, ಎಲ್ಲ ದಿಕ್ಕುಗಳನ್ನು ಹೊತ್ತು ನಿಂತಿದೆ. ಅದರಲ್ಲೂ ಉತ್ತರಾಂ ಮಾತಲೇ ಧರ್ಮ್ಯಾಂ. ಧರ್ಮ್ಯ ಉತ್ತರದ ದಿಕ್ಕನ್ನು ತಥೈಲ ವಿಲ ಸಂಶ್ರಿತಾಂ. ಈಲಬಿಲ ಅನ್ನುವಂಥ ಹೆಸರಿನ ಗೋವು ಅಥವಾ ಧೇನು ಈ ಜಾಗವನ್ನು ನೋಡಿಕೊಳ್ತಾ ಇದೆ. ಆಸಾಂತ ತಪಸಾ ಮಿಶ್ರಂ ಪರಿಯೋಂ ನಿರ್ಮಥ್ಯ ಸಾಗರೇ ಮಂಥಾನಂ ಮಂದರಂ ಕೃತ್ವಾ ಸುರೈರ್ ದೇವೈರ್ ಅಸುರ ಸಂಯುತೈಃ. ಆಸಾಂತು ಪಯಸಾ ಮಿಶ್ರಂ ಪಯೋ ನಿರ್ಮಥ್ಯ ಸಾಗರೇ ಮಂಥಾನಂ ಮಂದರಂ ಕೃತ್ವಾ ದೇವಾಸುರ ಅಸಂಹಿತೈಃ. ಎಲ್ಲಿಂದ ಬಂತು ಇದು? ಅಮೃತವೂ ಅಲ್ಲಿಂದನೇ ಬಂದು, ವಿಷವೂ ಅಲ್ಲಿಂದನೇ ಬಂದು. ಹೇಗಿದಾಗುತ್ತೆ? ಕೋಲಿನಿಂದ ಬಚಾವು ಮಾಡ್ಬೋದು, ಕೋಲಿನಿಂದ 2 ಬಾರಿಸಿ ಕೊಲ್ಲಬಹುದು. ಕೋಲಿನಿಂದ ಹೇಗಾಗುತ್ತೆ ಕೇಳಿದ್ರೆ ಅದು ಯೋಚನೆಯ ಶಕ್ತಿಯಲ್ಲಿರುವುದು. ಅದನ್ನು ಹೇಳಿದರು. ಅದೆಲ್ಲ ಆಸಾಂತು ಮಾನಸಾಶ್ರಿಯಂ ಶ್ರೇಯೋ ನಿರ್ಮಥ್ಯ ಸಾಗರೇ. ಈಗಕ್ಕೆ ಸದ್ಯಕ್ಕೆ ಏನೂ ಇಲ್ಲದೆ ಇರುವುದಕ್ಕಿಂತ ಮಜ್ಜಿಗೆ ಬೆಟರ್, ಮಜ್ಜಿಗೆಗಿಂತ ಹಾಲು ಬೆಟರ್, ಹಾಲಿಗಿಂತ ತುಪ್ಪ ಬೆಟರ್, ತುಪ್ಪಕ್ಕಿಂತ ಅದು ಮತ್ತೆ ಆದರೆ ಸಮುದ್ರದ ಕೂತು ಬದ್ದೆಯಲ್ಲಿ ಕೂತ್ರೆ ಅದು ಇನ್ನೂ ಬೆಟರ್ ಅನ್ನುವ ಹಾಗೆ ನಿಮ್ಮ ಮಾತು ಅತ್ಯಂತ ಲಕ್ಷಣಯುಕ್ತವಾದದ್ದು. ಓ ಮಾತಲೆ, ನೀನು
ಉಚ್ಚೈಶ್ರವಸ್ಸನ್ನು ಮಾತನಾಡುತ್ತಿರುವಾಗ ನನಗೆ ಮನಸ್ಸು ತುಂಬ ಹಿತವಾಯಿತು. ಮುದ್ಧಾಹಾರೇಷು ಸುಧಾಹಾರೇಷು ಚ ಸುಧಾಂ ಸ್ವಧಾಭೋಜಿನೀಷು ಚ ಸ್ವಧಾಂ ಅಮೃತಶ್ಚಾಮೃತಸ್ಯೇವ ಸುರಭಿ ಶಾರತೆ ಪಯಃ. ಉಚ್ಚೈಶ್ರವಸ್ಸು ಅಶ್ವಗಳ ರಾಜ, ಕೌಸ್ತುಭ ಮಣಿಗಳ ಅದ್ಭುತ. ಹಾಗೆ ವಾಣಿ ದೇವತೆಗಳಲ್ಲಿ ಉತ್ತಮಳಾದವಳು ಲಕ್ಷ್ಮಿಗೆ ಕೊಟ್ಟಾಗಿದೆ. ಅಮೃತಂಚಾಪಿ ಮಾತಲೆ, ಅಷ್ಟೇ ಅಲ್ಲ ಅಮೃತವನ್ನು ಕೂಡ ಅಂದರೆ ಪ್ರಾಣನನ್ನು ಕೂಡ ಅಲ್ಲೇ ಕೊಟ್ಟಿದ್ದಾರೆ. ಅಂದರೆ ಪ್ರಾಣ ಭಾರತೀಯರು ಒಟ್ಟಿಗೆ ಬಂದರು ಅಂತ ಅರ್ಥ, ಲಕ್ಷ್ಮಿಯಲ್ಲಿ ಕೊಟ್ಟರು. ಇನ್ನು ಅತ್ಯಂತ ಘೋರವಾದ ಈ ಪರಿಸರದಲ್ಲಿ ಕೆಟ್ಟ ಜೀವ ಹುಟ್ಟಿದಾಗ ಅದರ ಪರಿಸರ ಎಲ್ಲ ಒಂದು ಸರ್ತಿ ಕಲುಷಿತವಾಗುತ್ತೆ, ಏನೋ ಗಲಾಟೆ, ಏನೋ ಅವ್ಯವಸ್ಥೆ ಉಂಟಾಗುತ್ತೆ. ಬೇರೆ ಯಾವತ್ತೂ ಇಲ್ಲದ ನಮ್ಮ ಅರ್ಜೆಂಟು ಕೃಷ್ಣಾಷ್ಟಮಿ ದಿವಸ ಬಂದು ಬೇಗ ಮಲಗ್ತೇವೆ. ಅವತ್ತು ಇದೆಲ್ಲ ನಮ್ಮಲ್ಲಿರುವ ದುರ್ಬುದ್ಧಿಗಳು. ಅತ್ರಗಾಥಾ ಪುರಾಗೀತ, ಇಲ್ಲಿ ಪುರವನ್ನು, ನಮ್ಮ ಪುರವನ್ನು ಹಾಡುವ ಅತ್ರಗಾಥಾ ಪುರಾಗೀತ ರಸಾತಲ ನಿವಾಸಿಭಿಃ ಪೌರಾಣಿ ಶ್ರೂಯತೆ ಲೋಕೆ ಗೀಯತೆ ಚ ಮನೀಷಿಭಿಃ ಸುಧಾಹಾರೇಷು ಯಸುಧಾಂ ಸ್ವಧಾ ಭೋಜಿಷು ಚ ರಸ್ವಧಾಂ ಅಮೃತಶ್ಚಾಮೃತಸ್ಯೇಷು ಸುರಭಿ ಯತಕ್ಷ್ಯತೆ. ಸುರಭಿ ಚೆನ್ನಾಗಿ ಕಣ್ತೆರೆದ್ಲು ಅಂತಂದರೆ ಎಲ್ಲ ಮನೆಗಳಲ್ಲೂ ಕೂಡ ಸಮೃದ್ಧಿ ಉಂಟಾಗುತ್ತೆ. ಆ ಸಮೃದ್ಧಿಯ ಕಾರಣದಿಂದ ನಾವು ಮತ್ತೆ 10 ಕೋಟಿ ತಾರಕ ಮಂತ್ರ ಜಪದ ಅನುಷ್ಠಾನವನ್ನು ಕೂಡ ಕೈಗೊಳ್ತಾ ಇದ್ದೇವೆ. ಇದೆಲ್ಲದರಲ್ಲೂ ಮುಖ್ಯವಾಗಿ ಒಂದು ಪೂರ್ವದ ಕಥೆಯನ್ನು, ಪೌರಾಣಿ ಶ್ರೂಯತೆ ಲೋಕೆ ಗೀಯತೆ ಚ ಮನೀಷಿಭಿಃ, ಪೌರಾಣಿ ಕಥೆಯೊಂದನ್ನು ನಾನು ನಿಮಗೆ ಹೇಳಬೇಕು ಅಂತಿದ್ದೇನೆ. ಅದು ಹಿಂದೆ ಋಷಿಗಳು ಆಡಿಕೊಂಡದ್ದು. ನನಾಗಲೋಕೆ ನ ಸ್ವರ್ಗೆ ನ ವಿಮಾನೆ ತ್ರಿವಿಷ್ಟಪೆ ಪರಿವಾಸ ಸುಖಾದೃಕ್ ನ ವಿಮಾನೆ ತ್ರಿವಿಗ್ರಪೆ ಪರಿವಾಸ ಸಮದೃಕ್ ಸಮಸ್ತಾದೃಕ್ ತಳ ಯಥಾ. ನಾಗಲೋಕದಲ್ಲಿ ಏನೆಲ್ಲ ನೋಡಿದ್ವು ಅದಕ್ಕಿಂತ ಹೆಚ್ಚಿನ ವಿಮಾನ, ಅಪರೂಪದ ಸ್ವತ್ತುಗಳೆಲ್ಲ ಈ ತ್ರಿವಿಷ್ಟಪದಲ್ಲಿರು. ತ್ರಿವಿಷ್ಟಪ ಅಂದರೆ ಸ್ವರ್ಗ ಅಂತ ಅರ್ಥ. ಸ್ವರ್ಗದಲ್ಲಿ ಇರುವುದೆಲ್ಲ ಇಲ್ಲೇ ಬಂದು ಕೂತಿದೆ. ಪರಿವಾಸ ಸುಖಸ್ತಾದೃಕ್, ಇಲ್ಲಿ ವಾಸ ಮಾಡೋದು ಕೂಡ ಅತ್ಯಂತ ಸುಖದ ಕೆಲಸ. ಅಷ್ಟು ಸುಲಭದಲ್ಲಿ ಇಲ್ಲಿ ಸಿಗಲ್ಲ. ಸಿಕ್ಕಿದ ಮೇಲೆ ಇಲ್ಲಿಂದ ತಕ್ಷಣ ಯಾರು ಪಾಪ ಇದೆ ಅಂತ ಹೇಳಿ ಎಳ್ಕೊಂಡು ಹೋಗ್ಲಿಕ್ಕಾಗಲ್ಲ. ಅವರು ಅನುಭವಿಸ್ಲಿಕ್ಕೆ ಬಂದಮೇಲೆ ಪೂರ್ತಿ ಅನುಭವಿಸೋದೊಂದೇ ಕೆಲಸ. ಪರಿಹಾಸ ಸುಖಸ್ತಾದೃಕ್. ಸಾಕು. 102 ಅಧ್ಯಾಯ ಮುಕ್ತಾಯಗೊಂಡು 103ನೇ ಅಧ್ಯಾಯವನ್ನು ನಾಳೆ ಮತ್ತೆ 2 ಗಂಟೆಗೆ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಿತಮಸ್ತು. ಮುಕ್ತಾಯ ಮಾಡಲಾ?